ಜ್ಞಾನಬಿಂದು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತಹ ಪ್ರಮುಖ ಅಂಶಗಳಾದಂತಹ ದ್ವಿರುಕ್ತಿ ಮತ್ತು ಜೋಡು ನುಡಿಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲದಾಗಿ ದ್ವಿರುಕ್ತಿ ಅಂದರೆ ಒಂದು ಪದವನ್ನು ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾದಂಥ ಒಂದು ಸಂದರ್ಭದಲ್ಲಿ ನಾವು ಒಂದೇ ಪದವನ್ನು ಎರಡೆರಡು ಬಾರಿ ಬಳಕೆ ಮಾಡ್ತೀವಿ. ಅಂಥ ಒಂದು ಪದವನ್ನು ನಾವು ದ್ವಿರುಕ್ತಿ ಅಂತಂದೇಳಿ ಕರಿತೀವಿ. ಇಲ್ಲಿ ದ್ವಿ ಅಂತಂದೇಳಿದರೆ ಎರಡು ಎಂದರ್ಥ, ಉಕ್ತಿ ಅಂತಂದೇಳಿದರೆ ಉಚ್ಚಾರ ಮಾಡುವಂಥದ್ದು ಎಂದು ಅರ್ಥ ಬರುತ್ತದೆ. ಇಲ್ಲಿ ಉದಾಹರಣೆಗಳನ್ನು ನೋಡೋದಾದರೆ ಬೇರೆ ಬೇರೆ, ಪದೇ ಪದೇ, ಒಂದೇ ಪದವನ್ನು ನಾವು ಎರಡು ಬಾರಿ ಬಳಕೆ ಮಾಡಿದ್ವಿ ಹೌದಾ. ಮತ್ತೆ ಮತ್ತೆ ಹೌದಾ. ಹೋಡು ಹೋಡು, ಮೊಟ್ಟ ಮೊದಲು, ಸಣ್ಣ ಸಣ್ಣ, ಚಿಕ್ಕ ಚಿಕ್ಕ, ಜಳ ಜಳ, ಹಬ್ಬಬ್ಬ, ಹೌದೌದು, ನಿಲ್ಲು ನಿಲ್ಲು. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂಥ ಒಂದು ಎಕ್ಸಾಮ್ಸ್ಗಳಲ್ಲಿ ಯಾವ ರೀತಿಯಾಗಿ ಕೇಳಿದ್ದಾರೆ ಅಂದರೆ ಮೊಟ್ಟ ಮೊದಲು ಇದು ಯಾವ ಒಂದು ದ್ವಿರುಕ್ತಿನ ಜೋಡಿ ನುಡಿನ ಅಂತಂದೇಳಿ ಕೇಳಿದ್ದಾರೆ. ಹಬ್ಬಬ್ಬ ಮತ್ತು ಹೌದೌದು ನಾವು ಸಾಮಾನ್ಯವಾಗಿ ಮೊಟ್ಟ ಮೊದಲ ಅಂತಂದು ಹೇಳಿದರೆ ನಾವು ಆ ಜೋಡಿ ನುಡಿ ಅಂತಂದೇಳಿ ತಿಳ್ಕೊಂಡ್ಬಿಡ್ತೀವಿ. ಆದರೆ ಯಾವುದೇ ಒಂದು ಪದವನ್ನು ನಾವು ದ್ವಿರುಕ್ತಿನ ಜೋಡಿ ನುಡಿನ ಎಂದು ನಮಗೇನಾದರೂ ಕನ್ಫ್ಯೂಸನ್ ಆದರೆ ನಾವು ಮೊದಲು ಆ ಪದವನ್ನು ಬಿಡಿಸ್ಬೇಕು. ಮೊಟ್ಟ ಮೊದಲು ಅಂತಂದೇಳಿ ಬಿಡಿಸಿದಾಗ ಮೊದಲು ಪ್ಲಸ್ ಮೊದಲು ಮೊಟ್ಟ ಮೊದಲು ಎಂದು ಅರ್ಥವಾಗುತ್ತದೆ. ಇದೊಂದು ದ್ವಿರುಕ್ತಿ. ಅದೇ ರೀತಿಯಾಗಿ ಹಬ್ಬಬ್ಬನೂ ಕೂಡ ಹಬ್ಬ ಪ್ಲಸ್ ಹಬ್ಬ ಹಬ್ಬಬ್ಬ ಹೌದಾ. ಹೌದು ಪ್ಲಸ್ ಹೌದು ಹೌದೌದು. ಹೀಗೆ ಫಸ್ಟು ನಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಆ ಒಂದು ಪದವನ್ನು ಬಿಡಿಸಿ ಬರ್ಕೋಬೇಕು. ಆಮೇಲೆ ನಾವೊಂದು ಡೌಟನ್ನು ಕ್ಲಿಯರ್ ಮಾಡ್ಕೊಂಡ್ಬಿಟ್ಟು ಆನ್ಸರನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಜೋಡಿ ನುಡಿ. ಜೋಡಿ ನುಡಿ ಅಂತಂದಿದ್ರೆ ಒಂದು ಪದದ ಜೊತೆಗೆ ಪ್ರಾಸಕ ಆಗಿ ಕೆಲವೊಂದು ಮತ್ತೊಂದು ಪದವನ್ನು ಬಳಸುವುದುಂಟು. ಅಂಥ ಒಂದು ಪದವನ್ನು ನಾವು ಜೋಡಿ ನುಡಿ ಅಂತಂದೇಳಿ ಕರಿತೀವಿ. ಕೆಲವೊಂದು ಬಾರಿ ಈ ಪ್ರಾಸಪದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅರ್ಥ ಇರೋದಿಲ್ಲ. ಅದು ಜೋಡಿ ಪದವಾದಾಗ ಅದು ವಿಶಿಷ್ಟವಾದಂಥ ಒಂದು ಅರ್ಥವನ್ನು ನೀಡುತ್ತದೆ. ಉದಾಹರಣೆಗೆ ಮನೆ ಮಠ, ಸೊಪ್ಪು ಸೆದೆ, ಕಾಳು ಕಡಿ, ಹಾಡು ಗೀಡು, ಉಲ್ಟಾ ಪಲ್ಟಾ, ಹಾಡು ಪಾಡು, ಪಾಪ ಪುಣ್ಯ, ಸಿಹಿ ಕಹಿ, ಕೊಡೆ ಗಿಡೆ, ಉಡುಗೆ ತೊಡುಗೆ, ಸಾಲ ಸೂಲ, ನೋವು ನಲಿವು. ಹೀಗೆ ಇನ್ನೂ ಅನೇಕ ರೀತಿಯಾದಂಥ ಒಂದು ವರ್ಡ್ಗಳನ್ನು ನಾವು ಅಭ್ಯಾಸ ಮಾಡಬೇಕಾಗುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಚಾನಲಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.